ಹಾಯ್ ಹಲೋ ಫ್ರೆಂಡ್ಸ್, ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ. ಇಂದು ನಾವು ಟೇಸ್ಟಿಯಾದ ಒಂದು ಪಲ್ಯದ ರೆಸಿಪಿಯನ್ನು ನೋಡೋಣ. ಅದಕ್ಕೆ ಬೇಕಾದ ಪದಾರ್ಥಗಳು: ಬದನೆಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಒಣ ಕೊಬ್ಬರಿ, ಹಸಿಮೆಣಸು, ಜೀರಿಗೆ, ಎಳ್ಳು ಹಾಗೂ ಶೇಂಗಾ. ಆದಷ್ಟು ಈರುಳ್ಳಿ, ಟೊಮೆಟೊ ಮತ್ತು ಬದನೆಕಾಯಿಯನ್ನು ಉದ್ದುದ್ದವಾಗೇ ಹೆಚ್ಚಿಟ್ಕೊಳ್ಳಿ. ಯಾವಾಗಲೂ ಒಂದೇ ರೀತಿಯಾದ ಪಲ್ಯಗಳನ್ನು ಮಾಡಿರ್ತೀವಿ, ಒಮ್ಮೆ ಈ ರೀತಿಯಾದ ಪಲ್ಯವನ್ನು ಟ್ರೈ ಮಾಡಿ. ನಂತರ ಅದಕ್ಕೆ ಬೇಕಾದ ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ ಶೇಂಗವನ್ನು ಹಾಕಿ ಶೇಂಗದ ಮೇಲಿರೋ ಸಿಪ್ಪೆ ಹೋಗೋವರೆಗೂ ಚೆನ್ನಾಗಿ ಹುರ್ಕೊಂಡು, ನಂತರ ಅದೇ ಬಾಣಲಿಗೆ ಎಳ್ಳು, ಜೀರಿಗೆ ಹಾಗೂ ಒಣ ಕೊಬ್ಬರಿಯನ್ನು ಹಾಕಿ 1 ನಿಮಿಷಗಳ ಕಾಲ ಹುರ್ಕೊಂಡ್ರೆ ಸಾಕಾಗತ್ತೆ. ನಂತರ ಸ್ಟವನ್ನು ಆರಿಸಿ ಅದೇ ಬಿಸಿಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ಹಾಕ್ಕೊಂಡು ಹುರಿದು ತೆಗೆದಿಟ್ಕೊಳ್ಳಿ. ನೀವು ಹಸಿಮೆಣಸಿನ ಬದಲಾಗಿ ಅಚ್ಚ ಖಾರದ ಪುಡಿ ಸಹ ಉಪಯೋಗಿಸ್ಕೋಬೋದು. ಹಸಿಮೆಣಸು ಹಾಕೋದ್ರಿಂದ ಈ ಪಲ್ಯದ ಟೇಸ್ಟ್ ಚೆನ್ನಾಗಿರುತ್ತೆ. ಬೆಳ್ಳುಳ್ಳಿ ಬೇಡ ಅನ್ನೋರು ಬೆಳ್ಳುಳ್ಳಿಯನ್ನು ಸ್ಕಿಪ್ ಮಾಡ್ಬೋದು. ಇದೆಲ್ಲ ಪದಾರ್ಥಗಳನ್ನು ಆರ್ಲಿಕ್ಕೆ ಇಟ್ಕೊಂಡು ಒಂದು ಬಾಣಲಿಗೆ 2 ರಿಂದ 3 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸಾಸಿವೆ ಮತ್ತು ಅರಿಶಿಣ, ಟೊಮೆಟೊ ಮತ್ತು ಈರುಳ್ಳಿಯನ್ನು ಹಾಕಿ 2 ರಿಂದ 3 ನಿಮಿಷಗಳ ಕಾಲ ಮಾತ್ರ ಬೇಯಿಸ್ಕೊಳ್ಳಿ. ಹೆಚ್ಚು ಬೇಯಿಸ್ಕೊಳ್ಳೋ ಅಗತ್ಯ ಇಲ್ಲ. ನಂತರ ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹುರಿದಿಟ್ಕೊಂಡಿರುವ ಎಲ್ಲ ಪದಾರ್ಥಗಳನ್ನು ಹಾಕಿ ಸ್ವಲ್ಪ ಹುಣಸೆ ರಸ ಹಾಕಿ, ಆಲ್ರೆಡಿ ನಾವು ಟೊಮೆಟೊವನ್ನು ಹಾಕಿರೋದ್ರಿಂದ ಹುಣಸೆ ಹಣ್ಣನ್ನು ನೋಡಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನಯಸ್ಸಾಗಿ ರುಬ್ಬಿಟ್ಕೊಳ್ಳಿ. ನಂತರ ಟೊಮೆಟೊ ಮತ್ತು ಈರುಳ್ಳಿ ಬೆಂದ ನಂತರ ಅದಕ್ಕೆ ನಾವು ಹೆಚ್ಚಿಟ್ಕೊಂಡಿರುವ ಹೋಳುಗಳನ್ನು ಹಾಕ್ಕೊಂಡು ಬದನೆಕಾಯಿ ಹೋಳು ಹಾಕಿ ಅದಕ್ಕೆ ರುಬ್ಬಿದ ಮಿಶ್ರಣವನ್ನು ಹಾಕಿ ನಮ್ಮ ಕನ್ಸಿಸ್ಟೆನ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಕೊತ್ತಂಬರಿ ಪೌಡ್ರು, ಉಪ್ಪು, ಬೆಲ್ಲವನ್ನು ಹಾಕಿ 2 ರಿಂದ 3 ನಿಮಿಷಗಳ ಕಾಲ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸ್ಕೊಳ್ಳಿ. ಈಗ ರುಚಿಯಾದ ರೊಟ್ಟಿ ಮತ್ತು ಚಪಾತಿಗೆ ಸರಿ ಹೊಂದುವಂತಹ ಬದನೆಕಾಯಿ ಪಲ್ಯ ರೆಡಿ. ಈ ರೆಸಿಪಿಯನ್ನು ನೀವು ಮಾಡಿ ಹೇಗಾಯಿತು ಅಂತ ನನಗೆ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ರೆಸಿಪಿಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.